ಕೆಎಂಯು ರಾಮದುರ್ಗ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ಸಮಾರಂಭ. ಬೆಳಗಾವಿ ಜಿಲ್ಲೆ ರಾಮದುರ್ಗದಲ್ಲಿ ಕೆಎಂಯು ಕರ್ನಾಟಕ ಮುಸ್ಲಿಂ ಯೂನಿಟಿ ರಾಮದುರ್ಗ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ಸಮಾರಂಭವು ಪಟ್ಟಣದ ಪ್ರಗತಿ ಸಭಾಭವನದಲ್ಲಿ ಜ್ಯೋತಿ ಬೆಳಗುವುದರ ಮೂಲಕ ಚಾಲನೆ ನೀಡಲಾಯಿತು. ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಹೂಗುಚ್ಛ ನೀಡಿ ಕೆಎಂಯು ಸಂಘಟನೆಗೆ ಸ್ವಾಗತಿಸಿದರು. ಕೆಎಂಯು ತಾಲೂಕು ಅಧ್ಯಕ್ಷರಾಗಿ ಶಫಿ ಬೆಣ್ಣಿ, ಉಪಾಧ್ಯಕ್ಷರಾಗಿ ಸದ್ದಾಂ ಖಲೀಫ್, ಹುಸೇನ್ ಐನಾಪುರ್, ಮರ್ತುಜ್ ಅಲಿ ಪೆಂಡಾರಿ ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಆಯ್ಕೆಯಾದರು. ಕರ್ನಾಟಕ ಮುಸ್ಲಿಂ ಯೂನಿಟಿ ಕೆಎಂಯು ತಾಲೂಕು ಘಟಕದ ಮಹಿಳಾ ಅಧ್ಯಕ್ಷರಾದ ಆರ್ಪಿನ್ ತಾಜುದ್ದೀನ್ ಹುದ್ದಾರ್ ಮಾತನಾಡಿ, ಮುಸ್ಲಿಂ ಸಮುದಾಯ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸುವಂತೆ ಪಾಲಕರಿಗೆ ಸಲಹೆ ನೀಡಿದರು. ಕೆಎಂಯು ರಾಜ್ಯಾಧ್ಯಕ್ಷ ಅಬ್ದುಲ್ ಜಬ್ಬರ್ ಕಲ್ಬುರ್ಗಿ ಮಾತನಾಡಿ, ಕೆಎಂಯು ಕಾರ್ಯವೈಖರಿಗಳ ಬಗ್ಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಕೆಎಂಯು ಜಿಲ್ಲಾ ಅಧ್ಯಕ್ಷರಾದ ತೌಫಿಕ್ ಜಲೀಲ್ ಮೊಮಿನ್, ಮೆಹಬೂಬ್ ಸರ್ಕವಸ್, ಮೌಲಾನಾ ನೂರ್ ಅಹಮದ್ ಖಾಸ್ಮಿ, ಮುಫ್ತಿ ಜಹೂರ್ ಹಾಜಿ, ಅಂಜುಮನ್ ಅಧ್ಯಕ್ಷ ಶಬೀರ್ ಅಹಮದ್ ಕಾಜಿ ಸೇರಿದಂತೆ ರಾಮದುರ್ಗ ತಾಲೂಕಿನ ಮುಸ್ಲಿಂ ಜಮಾತಿನ ಮುಖಂಡರು, ಯುವಕರು ಉಪಸ್ಥಿತರಿದ್ದರು. सभी लोग एक साथ मिलकर सब मुसलमान कर्नाटक मुसलमान यूनिट बनाया जो गया है वो सब जुड़कर एक साथ मिलकर करेंगे तभी कुछ होगा। कर्नाटक मुस्लिम यूनिट यानी सारे मुसलमानों को एक साथ लेकर आने वाले कल को बेहतर बनाना, या आने वाला कल में मुसलमानों को हक के लिए लड़ना, लेकिन कानूनी दायरे में लड़ना मतलब सिर्फ ऐसे ही नहीं कि लड़के लिए या हमारे लिए तो लड़ चल पड़े, नहीं, ये लड़ाई नहीं लड़नी है, हमें सिस्टम में रहकर सिस्टम के साथ ये लड़ाई लड़नी पड़ेगी। पहला जो सबसे बड़ा मकसद है एजुकेशन है, तालीम है, और दूसरा जो अहम और ज़रूरी जो मकसद है जो आज के इस दौर के अंदर, इस ज़माने के अंदर बहुत ज़रूरी है, वो अपने हुकूक को जो संविधान ने अदा किया है उसको हासिल करना है। बहुत ही चंद मिनटों के अंदर अपनी बात को ख़त्म करूँगा। सबसे पहली बात तो ये है कि हम वो कौम हैं जिस कौम की सबसे पहली मुक़द्दस और अज़ीम शान किताब में जो हुक्म हमें दिया है वो तालीम और एजुकेशन है। आज हर एक एतबार से अगर सर्च किया जाए और मालूम किया जाए तो सबसे पीछे और सबसे आखिर में अगर तालीम और एजुकेशन को लेकर जो पीछे है, सबसे पीछे जो कौम है वो मुसलमानों की कौम है। इसकी बुनियादी वजह कुछ है। एक तो ये है कि हम तालीम को अहम नहीं समझे हैं, जिसकी वजह से हम सबसे पीछे हैं। हालांकि नबी आखिर सल्लल्लाहु अलैहि वसल्लम को जो सबसे पहले वही दी गई है उसके अंदर पढ़ना पढ़ाने का जिक्र है। ಜಾತಿ ಧರ್ಮಕ್ಕಿಂತ ಮೇಲೆ ಇದೆ ಅಂತ ಇದರಿಂದ ನಾವು ಹಕ್ಕು ಕೂಡ ಸಿಗ್ತೈತಿ, ಹೆಮ್ಮೆಯೂ ಇರ್ತೈತಿ, ಆ ಜವಾಬ್ದಾರಿಯೂ ಕೂಡ ನಮಗೆ ಬರ್ತೈತಿ. ನಮ್ಮ ಕರ್ನಾಟಕ ಹೇಳ್ತೈತಿ, ನೀವು ಇಲ್ಲಿ ಕೇವಲ ವಾಸಿಸಲು ಬಂದಿಲ್ಲ, ನೀವು ಇಲ್ಲಿ ಬೆಳೆಯಲು ಸಾಧಿಸಲು ಬಂದಿದ್ದೀರಿ ಅಂತ ಹೇಳಿದೆ ನಮ್ಮ ಕರ್ನಾಟಕ. ಅದೇ ರೀತಿ ನಮ್ಮ ರಾಷ್ಟ್ರೀಯ ನಾಯಕರು ಕೂಡ ನಮ್ಮ ದಾರಿ ಬೆಳೆಸುವ ಚಿಂತನೆಗಳನ್ನು ಮಾಡಿದ್ದಾರೆ. ದಿವಂಗತ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಹೇಳ್ತಾರೆ, ರಾಷ್ಟ್ರದ ಭವಿಷ್ಯ ತರಗತಿಯಲ್ಲಿ ರೂಪುಗೊಳ್ಳುತ್ತದೆ. ಜವಾಹರ್ಲಾಲ್ ನೆಹರು ಹೇಳ್ತಾರೆ. ದಿವಂಗತ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು ಹೇಳ್ತಾರೆ, ಭಾರತ ನಿಜವಾದ ಅಭಿವೃದ್ಧಿ ಹೊಂದಬೇಕಾದ್ರೆ ಟೆಕ್ನಾಲಜಿ ಮತ್ತು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಅದೇ ರೀತಿ ನಮ್ಮ ಇನ್ನೊಬ್ಬ ದಿವಂಗತ ಪ್ರಧಾನಮಂತ್ರಿ
ಹೇಳಿದ್ರು, ಸರ್ ಟೋಟಲಿ ಶಿಕ್ಷಣದ ಬಗ್ಗೆ ಮಾತಾಡಬೇಕು, ಬೇರೆ ವಿಷಯ ಮಾತಾಡಬಾರ್ದು, ಅದು ಹೆಂಗಾಗತ್ತಪ್ಪ ಅನ್ನೋ ಒಂದು ಪ್ರಶ್ನೆ ನನಗೆ ಕಾಡುತ್ತೆ. ಯಾಕಂದ್ರೆ ನಾವು ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ನಮ್ಮ ಹಕ್ಕುಗಳನ್ನ ಪಡ್ಕೋಬೇಕಾದ್ರೆ ನಾವು ಯಾರನ್ನ ಇಲ್ಲಿಂದ ನಮ್ಮ ಜನಪ್ರತಿನಿಧಿಯಾಗಿ ಕಳಿಸ್ತೀವಿ ಅವರಿಗೆ ಕೇಳಬೇಕಾಗತ್ತ, ಅಲ್ಲಿ ನಾವು ರಾಜಕಾರಣಕ್ಕೆ ಹೋಗ್ತೀವಿ. ನಿಮಗೆ ಗೊತ್ತಿರಲಿ, ಈ ಕರ್ನಾಟಕ ಮುಸ್ಲಿಂ ಯೂನಿಟಿ ಸಂಘಟನೆಯನ್ನ ಕಟ್ಟಿದ್ದರ ಮೂಲ ಉದ್ದೇಶನೇ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ. ಯಾವಾಗ ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಮುಸ್ಲಿಮರ ಟೂಬಿ ಮೀಸಲಾತಿಯನ್ನ ಕಟ್ಟು ಮಾಡಿತು, ಅವತ್ತೇ ಇದರ ಹುಟ್ಟನ್ನ ನಾವು ಹಾಕಿದ್ದೀವಿ. ಯಾಕೆ ನಮ್ಮ ಹಕ್ಕನ್ನ ಅವರು ಹೊಡೆದು ಹಾಕಿದ್ದಾರೆ, ಅದು ನಮ್ಮ ಜೀವನ ಪರ್ಯಂತ ಸಿಗಲಿಲ್ಲ. ನಮ್ಮ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ ಸಿಗಬೇಕಾದಂತಹ ಶೈಕ್ಷಣಿಕ ಸೌಲಭ್ಯಗಳು, ಆರ್ಥಿಕ ಸೌಲಭ್ಯಗಳು, ಸಾಮಾಜಿಕ ಸೌಲಭ್ಯಗಳು ಎಲ್ಲವೂ ಕೂಡ ಇವತ್ತು ಹಾಳಾಗಿ ಹೋಗುವಂತಹ ಏಕೈಕ ಕಾರಣಕ್ಕೆ ನಾವು ಕರ್ನಾಟಕ ಮುಸ್ಲಿಂ ಯೂನಿಟಿಯನ್ನ ಹುಡುಕಾಕಿದ್ದೀವಿ. ಬೇರೆ ಉದ್ದೇಶ ಏನೂ ಇಲ್ಲ. ಶಿಕ್ಷಣ ನಮಗೆ ಅನಿವಾರ್ಯವಾಗಿ ಕೂತಿದೆ. ಇವತ್ತು ನಿಮಗೆ ಕೊಟ್ಟಿರ್ತಕ್ಕಂತಹ ಟೂಬಿ ಮೀಸಲಾತಿಯನ್ನ ಬಿಜೆಪಿಯ ಸರ್ಕಾರ ತೆಗೆದು ಹಾಕಿದಾಗ ಇನ್ನೂ ಚುನಾವಣೆಗಳು ಆಗಿರಲಿಲ್ಲ. ಈಗಿನ ನಮ್ಮ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಅವಾಗ ನಮ್ಮ ಸಮಾಜಕ್ಕೆ ಒಂದು ವಾಗ್ದಾನವನ್ನು ಮಾಡಿದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮುಸ್ಲಿಮರ ಟೂಬಿ ಮೀಸಲಾತಿಯನ್ನ ನಾವು ಯಥಾಸ್ಥಿತಿಯಾಗಿ ಮುಂದುವರಿಸುತ್ತೇವೆ ಅಂತ ಹೇಳಿ. ಆದರೆ ಒಂದು ವೇಳೆ 2.5 ವರ್ಷ ಆಯಿತು, ಅವರು ಕುರ್ಚಿಯಿಂದ ಇಳಿಯುವಂತ ಸಂದರ್ಭ ಜನಗಣನೆ ನಡೀತಾ ಇದೆ. ಇನ್ನೂವರೆಗೆ ಟೂಬಿ ಮೀಸಲಾತಿಯ ಬಗ್ಗೆ ಒಬ್ಬೇ ಒಬ್ಬ ಶಾಸಕ ನಮ್ಮ ಮತಗಳನ್ನ ಪಡೆದುಕೊಂಡು 99% ಮತಗಳನ್ನು ಪಡೆದುಕೊಂಡು ಶಾಸಕರಾಗಿರ್ತಕ್ಕಂಥವರು ಒಬ್ಬರೂ ಕೂಡ ಮುಸಲ್ಮಾನರಿಗೆ ಕೊಡಬೇಕಾದಂತ ಟೂಬಿ ಮೀಸಲಾತಿಯನ್ನ ಕೊಡ್ರಿ ಅಂತ ಕೇಳ್ತಾ ಇಲ್ಲ. ಪ್ರಥಮ ಸರ್ಕಾರ ಆಯ್ಕೆಯಾದ 1ನೇ ಕ್ಯಾಬಿನೆಟ್ ಮಂತ್ರಿಮಂಡಲದಲ್ಲಿ ನಾವು ಈ ವಿಷಯವನ್ನು ಪ್ರಸ್ತಾಪನೆ ಮಾಡ್ತೀನಿ ಅಂತ ವಾಗ್ದಾನ ಮಾಡಿದ್ವಿ. ಆದರೆ ಇಲ್ಲಿಯವರೆಗೂ ನಮ್ಮ ಸಮಸ್ಯೆಗಳ ಬಗ್ಗೆ ಕರ್ನಾಟಕ ಸರ್ಕಾರ ಮಾತನಾಡ್ತಾ ಇಲ್ಲ. ಬಿಟ್ಟು ಇವತ್ತು ಹೆಣ್ಮಕ್ಳಿಗೆ ಬಹಳಷ್ಟು ತಾಯಿಯಿಂದ ಬಂದುಬಿಡ್ತಾರೆ. ಇವರು ಬಿಟ್ಟು ನೀವು ಚುನಾವಣೆ ಹೋಗ್ರಪ್ಪ, ನಮ್ಮ ಮುಸಲ್ಮಾನ್ ಹೆಣ್ಮಕ್ಳು ಓಟ್ ಹಾಕಬಾರದು, ನಾವು ಗಂಡ್ಮಕ್ಳು ಅಷ್ಟ ಹಾಕಿ ಅಂತ ಹೋಗ್ರಿ, ಏನಾಗುತ್ತೆ ಪರಿಸ್ಥಿತಿ? ಇವತ್ತು ನಾವು ಸಮಾನವಾಗಿ ಈ ಮುಸ್ಲಿಂ ಮಕ್ಕಳ ಹಿಜಾಬ್ ಸಮಸ್ಯೆಯನ್ನು ತೆಗೆದು, ಅಜಾನ್ ಸಮಸ್ಯೆಯನ್ನು ತೆಗೆದು, ಹಲಾಲ್ ಸಮಸ್ಯೆ ಬಂತು. ಇವತ್ತು ಹಿಜಾಬ್ ಸಮಸ್ಯೆ ಕೂಡ ಸುಪ್ರೀಂ ಕೋರ್ಟ್ನಲ್ಲಿದೆ. ಟೂಬಿ ಮೀಸಲಾತಿಯ ಸಮಸ್ಯೆ ಕೂಡ ಇವತ್ತು ಸುಪ್ರೀಂ ಕೋರ್ಟಿನಲ್ಲಿದೆ. ನಮಗೆ ಏನ್ ಮಾಡ್ತಾರೆ ಅವರು? ಸಮಸ್ಯೆ ಸುಪ್ರೀಂ ಕೋರ್ಟಿನಲ್ಲಿದೆ, ನೀವು ಸುಪ್ರೀಂ ಕೋರ್ಟಿನಲ್ಲಿ ಕ್ಲಿಯರ್ ಆಗುತ್ತ ಕಾಯಬೇಕು. ಅದನ್ನ ಕ್ಲಿಯರ್ ಮಾಡೋರು ಯಾವ ಸ್ವಾಮಿ? ನಾವ ನಮಗೆ ರಸ್ತೆಯಲ್ಲಿ ಹೋರಾಟ ಮಾಡೋದು ಬಿಟ್ಟು ಮತ್ತೆ ಏನು ಬರಂಗಿಲ್ಲ. ನಾವು ಜನಸಾಮಾನ್ಯರು, ನಾವು ಹೋರಾಟ ಮಾಡಬಹುದು, ಇನ್ನ ಕಾನೂನು ಮಾಡಲಿಕ್ಕೆ ನಮ್ಗೆ ಆಗೋದಿಲ್ಲ, ಒತ್ತಡ ಮಾಡಲಿಕ್ಕೆ ಆಗೋದಿಲ್ಲ. ಒತ್ತಡ ಮಾಡುವಂತದ್ದು ಸರ್ಕಾರದ ಕೆಲಸ. ಮುಸಲ್ಮಾನರ ಸಮಸ್ಯೆ ಬಗ್ಗೆ ಮಾತಾಡಬೇಕಂದ್ರೆ ಮಾತಾಡಲಿಕ್ಕೆ ಯಾರೂ ತಯಾರಿಲ್ಲ. ನಿಮಗೆ ಗೊತ್ತಿರಬಹುದು, ಈ ರಾಜ್ಯ